ಗೋಡಾನಲ್ಲಿರೋ ಹೈಯೆಸ್ಟ್ ವೈಟ್ ಇರೋ ಗಣೇಶ ಇದೆ ಕಣ. 5 ಲಕ್ಷ ಮೇಲೆ ಏನು ಇಷ್ಟು ದೊಡ್ಡವೇ. ಡಿಫ್ರೆಂಟ್ ಆಗಿರೋ ಗಣೇಶಗಳೈತೆ ನೋಡಿ. ಇದು ಚಂದ್ರನ ಮೇಲೆ ಕೂತಿರೋದು ಸಖತ್ತಾಗೈತೆ ಗಣೇಶಗಳು ಮಾತ್ರ. ಆಗ ಪೇಂಟಿಂಗ್ ಮಾಡ್ತಾವ್ರೆ, ಕಾಲಿಗೆ ಬಣ್ಣ ಹಾಕ್ತಾರೆ ನೋಡಿ. ಇದು ನೋಡಿ ಫುಲ್ ರೆಡ್ ಬರ್ದವ್ರೆ. 3 ತಲೆ ಗಣೇಶ. ಆನೆ ಮೇಲೆ ಕೂತಿರುವಂತ ಗಣೇಶ, ಕುದುರೆ ಮೇಲೆ ಕೂತಿರೋ ಗಣೇಶ, ಅವನ ಮೇಲೆ ನಿಂತಿರೋ ಗಣೇಶ. ಇಲ್ಲಿ ತೂಗು ಯಾಲೆ ಗಣೇಶ ಐತೆ. ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟವ್ರೆ ಗೈಸ್. ರೈತ 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 ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಶೇಖರ್ ಇವತ್ತು ಬೆಂಗಳೂರಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಗಣೇಶ ಹುಡುಕ್ತಿದ್ವಲ್ಲ, ನಮ್ಮಲ್ಲಿ ಡಿಫ್ರೆಂಟ್ ಆಗಿರೋ ಗಣೇಶಗಳಿದೆ ಸರ್ ಬನ್ನಿ ಅಂತ ಫೋನ್ ಮಾಡಿದ್ರು. ಇನ್ಸ್ಟಾಲ್ ಮೆಸೇಜ್ ಹಾಕಿ ಅದಕ್ಕೆ ಅವ್ರ ಹತ್ರ ಲೊಕೇಶನ್ ಇಸ್ಕೊಂಡು ಬಂದಿದ್ದೀವಿ. ದೀಪಕ್ ಕಾರ್ಡ್ಸ್ ಅಂತ ಇದೆ, ನಾನು ಶೇಖರ್ ಬಂದಿದ್ದೀವಿ. ಬನ್ನಿ ಇವಾಗ ಗಣೇಶಗಳನ್ನ ನೋಡೋಣ. ಗಣೇಶ ಗೋಡನ್ಗೆ ಬಂದ್ವಿ. ಹೆಂಗವ ಶೇಖರ್? ಇನ್ನೆಲ್ಲ ಪೇಂಟಿಂಗ್ ಎಲ್ಲ ಫಿನಿಶಿಂಗ್ ಎಲ್ಲ ಆಗಿಲ್ಲ. ಸಣ್ಣ ಸಣ್ಣ ಗಣೇಶಗಳೆಲ್ಲ ರೆಡಿ ಆಗೈತೆ. ಗಣೇಶಗಳು ನೋಡಿ ಚೆನ್ನಾಗಿದ್ದಾವೆ, ಡಿಫ್ರೆಂಟಾಗಿ ಫಿನಿಶಿಂಗ್ ಆಗಿಲ್ಲ ಇನ್ನೂ. ಬಟ್ ಆದರೆ ಸಿಂಹದ ಮೇಲೆ ಕೂತಿರೋದೈತೆ. ಈ ಕಡೆ ಸೈಡು ಇಲ್ಲಿ ತೂಗು ಯಾಲೆ ಗಣೇಶ ಐತೆ ನೋಡಿ, ಇನ್ನೂ ಫಿನಿಶಿಂಗ್ ಎಲ್ಲ ಆಗಿಲ್ಲ. ಮತ್ತು ಇದು ನೋಡಿ ಅವನ ಮೇಲೆ ನಿಂತಿರೋ ಗಣೇಶ, ಇದು ಚೆನ್ನಾಗೈತೆ ನೋಡಿ. ಕುದುರೆ ಮೇಲೆ ಕೂತಿರೋ ಗಣೇಶ ನೋಡಿ. ಆದರೂ ಇಲ್ಲ ಒಂದು ರೇಂಜ್ಗೆ ಡಿಫ್ರೆಂಟ್ ಗಣೇಶಗಳು ಜಾಸ್ತಿ ಐತೆ ಗೈಸ್. ಎಲ್ಲ ಚೆನ್ನಾಗಿ ಯುನೀಕಾಗಿರೋ ಗಣೇಶಗಳೈತೆ. ಫಿನಿಶಿಂಗು ಗಣೇಶಗಳ್ದು ಎಷ್ಟು ಚೆನ್ನಾಗೈತೆ. ಇನ್ನೂ ಫುಲ್ ಪೇಂಟಿಂಗ್ ಆಗಿಲ್ಲ ಇದು ಕಿರೀಟ ಎಲ್ಲ, ಬಟ್ ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟವ್ರೆ ಗೈಸ್. ಮೀಡಿಯಮ್ ಸೈಜ್ ಗಣೇಶಗಳಿವೆಲ್ಲ ಎಷ್ಟು ಚೆನ್ನಾಗೈತೆ ನೋಡಿ, ಮುದ್ದಾಗೆ. ಶೇಖರ್ ತೋರಿಸ್ತಿದ್ದಾನೆ ನೋಡಿ ಆ ಕಡೆ ಸೈಡು. ಇದೆಲ್ಲ ದೊಡ್ಡ ಗಣೇಶಗಳು ಫಿನಿಶಿಂಗ್ ಹಾಕ್ಬಿಟ್ಟು ಕವರ್ ಹಾಕವ್ರೆ. ಅದು ನೋಡಿ ಚೆನ್ನಾಗೈತೆ ಗೈಸ್ ಗಣೇಶಗಳು. ಸಣ್ಣ ಗಣೇಶ ಎಲ್ಲ ಮುದ್ದಾಗವೆ. ಇಲ್ಲಿ ನೋಡಿ ಆನೆ ಮೇಲೆ ಕೂತಿರುವಂಥ ಗಣೇಶ. ಈ ಕಡೆ ಸೈಡ್ ದೊಡ್ಡ ಗಣೇಶ. ಎಲ್ಲ ಪೇಂಟಿಂಗ್ ಮಾಡ್ತಾವ್ರಿ ಇವಾಗ. ಪೇಂಟಿಂಗ್ ಮಾಡ್ತಾವ್ರೆ, ಇಲ್ಲಿ ತೋರಿಸ್ತೀನಿ. ಗಣೇಶಗಳಿಗೆ ಇವಾಗ ಪೇಂಟಿಂಗ್ ಮಾಡ್ತಾವ್ರೆ ಬ್ರಷಲ್ಲಿ. ಲಾಸ್ಟ್ ಟೈಮ್ ಮಸೂರ್ಗೆ ಹೋಗಿದಾಗ ಪೇಂಟ್ ಮಾಡಿದ್ವಲ್ಲ ನಾವು. ಈ ಗಣೇಶ ನೋಡಿ ಎಷ್ಟು ದೊಡ್ಡಕ್ಕೆ ಹೆಂಗೈತೆ ಅಂತ, ಸರ್ರಿಗೈತೆ. ಗಣೇಶ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗೈತೆ. ಬೆಂಗಳೂರಿಂದ ನಾವು ಚನ್ನಪಟ್ಟಣಕ್ಕೆ ಇರುವಾಗ ಇರೋದು ಆಗ್ತಾ ಇದೆ. ಆದರೆ ಗಣೇಶ ನೋಡಿ ಫಿನಿಶಿಂಗ್ ಮಾಡೋದು ಹಾಕೋದು ಇನ್ನೊಂದು ಆ ಕಡೆ ಕುದುರೆ ಗಣೇಶ. ಬೇರೆ ಟ್ರಾಲಿ ಮಾಡ್ತಾರೆ ಯುನೀಕ್ ಆಗಿರೋ ಗಣೇಶ ಐತೆ ಇಲ್ಲಿ. ಬಟ್ ಆದರೆ ಎಲ್ಲ ಹೆವಿ ದೊಡ್ಡ ಐತೆ, ಸಿಕ್ಕಾಗಿ ದೊಡ್ಡ ಆಗ್ಬೋದು. ತಗೊಳಬೇಕಂದ್ರೆ ಟ್ರಾಲಿ ಮಾಡ್ತಾರೆ ಬೇರೆ ಕಡೆ. ಇನ್ನೂ ಅವೇ ನೋಡ್ತಿದ್ರು ಅವರ ಪೇಂಟಿಂಗ್ ಮಾಡುತ್ತೆ ಗೈಸ್. ಅಣ್ಣ ಪೇಂಟಿಂಗ್ ಮಾಡ್ತಾವ್ರು ನೋಡಿ. ಗಣೇಶಗಳು ಅರ್ಧ ಪೇಂಟ್ ಆದಾಗ ಎಷ್ಟು ಮುದ್ದಾಗಿ ಕಾಣ್ತಾವ್ ನೋಡಿ. ಫುಲ್ ಕಣ್ಣು ಗಿಣ್ಣು ಇನ್ನೂ ಏನು ಬರ್ದಿಲ್ಲ, ಬಟ್ ಆದರೆ ಚೆನ್ನಾಗಿ ಕಾಣ್ತದೆ. ಕಾಲಿಗೆ ಬಣ್ಣ ಹಾಕ್ತಾರೆ ನೋಡಿ. ಪೇಂಟ್ ಮಾಡೋದು ತೋರಿಸ್ತಾರೆ. ಒಂದು ಥರದ ಗಣೇಶನ್ನ ಒಂದೇ ಸಲ ಡಿಫ್ರೆಂಟ್ ಕಲರಲ್ಲಿ ಪೇಂಟ್ ಮಾಡ್ತಾರೆ. 1 2 3 4 5 6 7 8 ಗಣೇಶನು ಸೇಮ್ ಒಂದೇ ಮಾಡಲು, ಅಂದರೆ ಕಲರ್ ಡಿಫ್ರೆಂಟ್ ಮಾಡ್ತಾರೆ. ಅದು ನೋಡಿ, ಇದು ನೋಡಿ ಫುಲ್ ರೆಡ್ ಬರ್ದವ್ರೆ. ಈ ಕಡೆನೂ ಐತೆ, ಎಲ್ಲ ಒಂದೇ ಥರ ಗಣೇಶಗಳು. ನಾವು ಈ ಕಡೆ ಗಣೇಶನ ಗೋಡನ್ ಬಂದ್ವಿ. ಎಷ್ಟು ದೊಡ್ಡ ಐತೆ ನೋಡಿ ಗೋಡನ್. ಇದು ಹೆವಿ ದೊಡ್ಡ ಐತೆ, ದೊಡ್ಡ ಗಣೇಶಗಳೈತೆ ಇಲ್ಲಿ. ಆರ್ಡರ್ ಕೊಡ್ಸೋಣ ಬುಕಿಂಗ್ ಶಾಂತ್ ಶೇಖರ್ ಎಲ್ಲ ಆರ್ಡರ್ ಆಗ್ಬಿಟ್ಟೈತಾ? ಎಲ್ಲಿ ಗೊತ್ತಾಯ್ತು? ಸಾಕಾಗೈತೆ. ಉದ್ದ ಜಾಸ್ತಿ ಆಗೋಯ್ತು, ಬಟ್ ಆದ್ರೆ ಆನೆ ಮೇಲೆ ಕೂತಿರೋದು ಚೆನ್ನಾಗೈತೆ. ಸಖತ್ತಾಗೈತೆ. ಏನು ಇಷ್ಟು ದೊಡ್ಡವೇ? ಹೊಸಕೋಟೆಲ್ಲೂ ಇರ್ಲಿಲ್ಲ ಕಣ ಇಷ್ಟವು. ನೀನ್ ನೇತಾಡ್ತಾರ ಕೇಳ್ತಾರೆ, ಎರಡವೇ ಹೋಗಪ್ಪ ಬೈಲಿ. ಏನು ನೇತಾಡ್ತಿರೋದು ನೋಡಪ್ಪ. ಇದೊಂಚೂರು ಚೆನ್ನಾಗಿ ಆಯ್ತಲ್ಲ. ಉಯ್ಯಾಲೆ ಗಣೇಶ ಇಲ್ಲೇ ಅವಲ್ಲ. ಯಾರು ಕೂರಿಸ್ತಾರೆ ಶುದ್ಧ? ನಾವು ಹೊಸಕೋಟೆಲ್ಲೇ ದೊಡ್ಡ ಗಣೇಶ ಅನ್ಕೋತಿದ್ದವು. ಇಲ್ಲೇನು ಹೊಸಕೋಟೆಲ್ಲ ಕಣ, ಹೊಸೂರು ಕಣ. ಹೊಸೂರು ನೋಡ್ಕೊ ಬರೋಣ ಬನ್ನಿ ಗೈಸ್. ಎಲ್ಲ ಸುತ್ತ ಸಿಂಹದ ಮೇಲೆ ಕೂತಿರೋ ಗಣೇಶ. ನಮ್ಗೆ ಇದನ್ನ ಸುತ್ತ ಹೋಯ್ತು. ದೊಡ್ಡದಾಗಿ ಯೋಚನೆ ಮಾಡು ಶೇಖರ್, ದೊಡ್ಡದಾಗೆ ಇರು.
ಏಯ್ ಬಾಯ್ ಏಯ್, ಬೇಡ ಅವೆಲ್ಲ ಮಾಡ್ಬೇಡ ಬರೋ ಇನ್ನು ಫಿನಿಶಿಂಗ್ ಆಗಿದೆ ಎತ್ ಮುರಿದೋಯ್ತು ನೋಡಿ ಎಷ್ಟು ದೊಡ್ಡ ಐತೆ ಗಣೇಶ ಯಶವಂತ್. ಹಾಕ್ತಾರೆ ಹಾಕ್ತಾರೆ. ಏಯ್ ಹಾಕ್ತಾರ ಕಣ ಎಷ್ಟು ದೊಡ್ಡ ಹೂನಾರ ಮಾಡಿಸ್ಬೇಕು ಹೇಳು. ಇದ್ ನೋಡಿ ಗೈಸ್, ನಾವ್ ಇದ್ರ ಮುಂದೆ ಇಷ್ಟೇ ಉದ್ದ ಇರೋದು, ಕಾಲ್ಗೂ ಬರಲ್ಲ ನಾವು ಈ ಗಣೇಶಗಳಿಗೆ, ಮಂಡಿ ಗಂಟನೂ ಬರಲ್ಲ, ಅಷ್ಟು ದೊಡ್ಡ ಇವೆಲ್ಲ ಗಣೇಶಗಳು. ಸಖತ್ತಾಗೈತೆ ಗಣೇಶಗಳು ಇಲ್ಲಿ ಮಾತ್ರ. ಶೇಖರ್ ಇದು ಗಣೇಶ ಸಿಗಲ್ಲ 5 ಲಕ್ಷ ಮೇಲೆನೆ 5 ಲಕ್ಷ ಮೇಲಿರುತ್ತೆ ಅಂತ ಅವ್ನು ಶೇಖರ್ ಈ ಗಣೇಶನ ಪಕ್ಕ ಇರುತ್ತೆ, ಅಷ್ಟು ಹೈಟ್ ಐತೆ ಅದು. ಏನ್ ಗೋಡನು ಹೆವಿ ದೊಡ್ಡ ಐತೆ ಕಣ, ಎಲ್ಲ ದೊಡ್ಡ ದೊಡ್ಡ ಗಣೇಶನ ಇರೋದಿಲ್ಲ ನೋಡಿ. ಕುದುರೆ ಮೇಲೆ ಕೂತಿರೋ ಗಣೇಶ ಡಿಫ್ರೆಂಟ್ ಆಗೈತೆ ಎಲ್ಲ ಗಣೇಶಗಳು. ಸರಿಗಾಯ್ತು ಬಿಡೋ ಇದು ಯಾವ್ದು ಗೋಡನ್ ಹೇಳಿ. ಇನ್ನೂ ಎಲ್ಲ ಗಣೇಶಗಳು ಫಿನಿಶಿಂಗ್ ಆಗಿಲ್ಲ, ಪೇಂಟ್ ಎಲ್ಲ ಮಾಡಿಲ್ಲ, ಆರ್ಡರ್ ಕೊಟ್ಮೇಲೆ ಪೇಂಟ್ ಮಾಡ್ತಾರೆ ಅನ್ಸುತ್ತೆ. ಹೌದು ಇದು ಆಲ್ರೆಡಿ ಬುಕ್ ಆಗ್ಬಿಟ್ಟೈತೆ, ಬುಕ್ ಆಗಿರೋದಕ್ಕೆ ಟ್ಯಾಗ್ ಹಾಕಿರ್ತಾರೆ. ನಾವು ಬುಕ್ ಮಾಡ್ಬೇಕು, ಯುನೀಕ್ ಆಗಿರೋ ಗಣೇಶ ಹುಡುಕ್ತಾ ಇದೀವಿ ನಾವು. ಇಲ್ಲಿ ಇಲ್ಲೊಂದು ಬುಕ್ಕಿಂಗ್ ಈ ಅವಾಗ್ಲೇ ಹಾ ಅದೊಂದು ಬುಕ್ಕಿಂಗ್ ಎಲ್ಲ ಬುಕ್ ಆಗ್ಬಿಟ್ಟೈತೆ booking. ಗಣೇಶಗಳು, ಇವೆಲ್ಲ ಒಂದೇ ತರದವು. ಈ ಕಡೆ ಇಲ್ಲಿ ಈ ಕಡೆ ಸೈಡ್ ನೋಡಿ, ಇಷ್ಟು ತರ್ಲಿಲ್ಲ ಕಣ ಇಷ್ಟಿತ್ತು ಅವ್ರದ್ದು, ಇಷ್ಟಿಲ್ಲ ತಿಲಕರ್ದು ಇಷ್ಟಿತ್ತು ಇವೆಲ್ಲ ಏನ್ ಗೊತ್ತೇನೋ ಯಶವಂತ್, ಈ ಬೇಸ್ ಜಾಸ್ತಿ ಕಣ ಉದ್ದ, ಇವು ಕೆಳಗಡೆ ಬೇಸೇ ಜಾಸ್ತಿ, ಕಾಲು ಕೈ ಹೆವಿ ಉದ್ದ, ಅದಕ್ಕೆ ಹೈಟ್ ಬಂದ್ಬಿಡ್ತಾವ ಗಣೇಶ. ಈ ಕಡೆ ಸೈಡ್ ನೋಡಿ, ಒಲೆ ಇದು ಚೆನ್ನಾಗಿ ಗೊತ್ತದೆ ಡಿಸೈನ್, ಯುನೀಕ್ ಆಗಿರೋದು ನೋಡಿ ಶೇಖರ್. ಇಲ್ವಾ ಇನ್ನೂ ದೊಡ್ಡ ಯುನೀಕ್ ಆಗಿ ನೋಡಿದ್ದು ಚಂದ್ರ ಮೇಲೆ ಕೂತಿರೋದು ಇದು. ಅಲ್ಲ ಈ ಗಣೇಶಗಳನ್ನೆಲ್ಲ ನೋಡ್ತಿದ್ರೆ ಶೇಖರ್, ನನ್ಗೆ ಕೂರ್ಸ್ಬಿಟ್ಟು ಮುಳುಗ್ಸೋದ್ ಗಣೇಶ ಅನ್ಸ್ತಿಲ್ಲ, ಪರ್ಮನೆಂಟ್ ಆಗಿ ಇಡ್ತಾರಲ್ಲ ದೇವಸ್ಥಾನದ ಹತ್ರ, ಹಂಗ ಅನ್ಸ್ತೈತೆ. ಮುಂಬೈಯಲ್ಲಿ ಎಲ್ಲೋ ಎತ್ಕೊಂಡು ಹೋಗೈತೆ ರೋಡ್ ಸೈಡ್ ಇದನ್ನೆಲ್ಲ. ಹೆಂಗ್ ಎತ್ಕೋಗೋದು, ನಾವು ಚನ್ನಪಟ್ಟಣಕ್ಕೆ ಎತ್ಕೋಗ್ಬೇಕು ಅಂದ್ರೆ ಅಷ್ಟೇ, ಈಚೆ ತಗೊಂಡ್ ಕೊಡ್ತಾರ ಸರಿ ಗುರು. ಹಿಂಗ್ ಗಾಡಿಲಿ ಕೂರ್ಸದ್ಮೇಲೆ ನಮ್ ಚನ್ನಪಟ್ಟಣಕ್ಕೆ ತಗೊಂಡ್ ಜೀವಾಡ ಆಯ್ತದ ನಮ್ದು, ಈ ರೋಡಿಂದ ಆ ರೋಡ್ಗೆ ಇಳಿಸೋದು. ಹಾ ಇದ್ ನೋಡಿ ಮುದ್ದಾಗಿ. ಈಗ್ಲೂ ಯಾರು ಕೂರ್ಸಲ್ಲ, ಹೂ ಅಂದ್ರೆ ಒಂದ್ ತಗೊಂಡೋಗ್ ಕೂರ್ಸ್ಕೊಳೋಣ, ಎಷ್ಟೇ ಬಿಸ್ಲು ಆದ್ರೂ ಕೊಡೋದಿಲ್ಲ. ನೋಡು ಶೇಖರ್, ನಮ್ಗೆ ಗೈಸ್ ಶೇಖರ್ ಒಬ್ಬ ಹೂ ಅಂದ್ರೆ, ಶೇಖರ್ ಒಬ್ಬ ಸಾಥ್ ಕೊಟ್ರೆ ಇಲ್ಲಿ ಇರೋದ್ರ ಗೋಡನ್ ಅಲ್ಲಿ ಇರೋ ದೊಡ್ಡ ಗಣೇಶನ್ ಕೈ ಹಾಕ್ಬಿಡ್ತೀವಿ, ಪಕ್ಕದಾಗ ಹೋಯ್ತಿವಿ. ಶೇಖರ್ ಒಬ್ಬ ಹೂ ಅನ್ಬೇಕಷ್ಟೇ ನಮ್ಗೆ, ನಮ್ ಬಾಸು ಶೇಖರ್, ಅವನು ಹೂ ಅನ್ಬೇಕು, ಬೇಡ ಬೇಡ ಅಂತಾನೆ, ಅವಾಗ ನಾವು ಬೇಡ ಅಂತ ಸುಮ್ನಾಗೋಯ್ತಿವಿ. ನವಿಲ್ ಮೇಲ್ ಕೂತಿರೋದು ಇದು ಹಾವು, ಇದ್ ನೋಡ ಏನೋ ಹಾರ ಹಾಕದು ಇದಕ್ಕೆ. ಒಂದ್ ಹಾರ ಹಾಕ್ರ ಸಾಕು, ಒಂದ್ ಹಾರ ಒಂದ್ ತೊಂಬಲೆ. ದೇವ್ರೆ, ಇಷ್ಟು ದೊಡ್ಡ ತಗೊಂಡೋಗೋದಲ್ಲ ಮೇಂಟೆನೆನ್ಸ್. ಅದೇ ಹೇಳ್ತಾರೆ ಶೇಖರ್, ಒಂದ್ ವರ್ಷ ಇಟ್ಬಿಟ್ಟು ಒಂದ್ ವರ್ಷ ಆದ್ಮೇಲೆ ಬಿಡೋಣ, ಓ ಪೂಜೆ ಮಾಡಿ ದೇವಸ್ಥಾನ ಕಟ್ಬಿಡೋಣ. ಇಲ್ಲಿ ಇದು ಸಗದೈತೆ, ಇದು ಚೆನ್ನಾಗೈತೆ ನೋಡು, 3 ತಲೆ ಗಣೇಶ. ಮೂರ್ತಲೆ ಸರ್ರಿಗೈತೆ ಗೈಸ್ ಗೋಡನ್ನು. ಲವ್ ಅಲ್ಲಿ ತೂಗು ಎಲ್ಲ ಬರೀಲಿ ತಲೆ ಕೆಡ್ತಾವ ನಂಗೆ. ತಗೋ ಹೋಗ್ಬೋದ ನೋಡ್ತಾ ಇದೀವಿ, ಬಟ್ ಆದ್ರೆ ಮುಂಬೈ ಸೈಡ್ ಟ್ರಾಲಿ ಮಾಡ್ತಾರಲ್ಲ, ಅಂತ ಟ್ರಾಲಿ ಮಾಡ್ಸು ನಿಮ್ ಟ್ಯಾಕ್ಟ್ರಿಗೆ. ಅಲ್ಲ ಇಲ್ಲಿ ವೀಲ್ಗಳು ಹಾಕ್ಸ್ಕೊಂಡ್ರೆ ತಳ್ಕೊ ಹೋಗೋತರ ದೊಡ್ಡ ವೀಲ್ ಟ್ಯಾಕ್, ಅದನ್ನೇ ಕಣಪ್ಪ ಟ್ರಾಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸಪ್ರೇಟ್. ತಳ್ಕೊಂಡು ಹೋಗಕ್ ಆಗಲ್ವಲ್ಲ. ಇದು ಗಣೇಶ ಮೇಲ್ಗಡೆ ಗಣೇಶ ಚಿಕ್ಕೈತೆ, ಬಟ್ ಆದ್ರೆ ಆನೆ ದೊಡ್ಡ ಇರೋದಕ್ಕೆ ದೊಡ್ಡ ಗಣೇಶ ಐಟೆ ಐತೆ. ಇದು ಆನೆ ಒಂದ್ ಸ್ವಲ್ಪ ಕಮ್ಮಿ ಇರ್ಬೇಕಿತ್ತು, ಅವಾಗ ಎತ್ಕೋಗ್ಬಿಡ್ತಿದ್ದು. ಓನರ್ ಇಲ್ವಂತೆ. ನಾವು ತೂಗು ಎಲ್ಲ ಗಣೇಶನ್ ನೋಡಿ, ಇದು ಶುದ್ಧ ಸಾಕು ಸಾಕು ಕಣ ಇದು. ಇದೆಲ್ಲ ನೋಡಿ ಜಂಗಲ್ ಆಸೆ ಅಂದ್ರೆ ಯಾವ್ದ್ರ ಮೇಲೆ ನಿಮ್ ಗ್ರೂಪ್ ಫೋಟೋ ಹಾಕೋ. ಈ ಗೋಡನ್ ಅಲ್ಲಿ ಇರೋ ಹೈಯೆಸ್ಟ್ ವೈಟ್ ಇರೋ ಗಣೇಶ ಇದೆ ಕಣ, ಹೆಂಗೈತ್ ನೋಡು ಶೇಖರ್. ನಾಗರ ಅವನ್ ಸೆಡೆನೆ, ಅವನ್ ಹೆಡೆ ಇಷ್ಟೈತೆ. ಇದು ಬುಕ್ ಆಗ್ಬಿಟ್ಟೈತೆ, ಬುಕ್ ಆಗಿರೋದಕ್ಕೆ ಟ್ಯಾಗ್ ಹಾಕ್ಬಿಟ್ಟಿರ್ತಾರೆ. ಎಲ್ಲ ಗಣೇಶ ನೋಡಿ ನಮ್ಗೆ ದೊಡ್ಡ ಗಣೇಶನ್ ತಗೋಬೇಕು ಅನ್ಸ್ತಾ ಇತ್ತು ಈಗ. ಅಣ್ಣ ಹೊಸೂರಲ್ಲಿ ನೋಡಿದ್ವಲ್ಲ, ಇಷ್ಟೊಂದು ಆಪ್ಷನ್ ಇರ್ಲಿಲ್ಲ ಕಣೋ, ಇದು ಇಷ್ಟು ದೊಡ್ಡವು ಏನ್ ಇರ್ಲಿಲ್ಲ. ಇದು ಮೇಂಟೈನ್ ಮಾಡ್ಬೋದು ಮಚ್ಚ. ಇದು ಇಷ್ಟು
ಹೆಂಗಾರ ಮಾಡಿ ಮೇಂಟೈನ್ ಹೊಡಿಬೋದು ಯಶವಂತ್ ಇಷ್ಟಕ್ಕೆ. ನನಗೆ ಏನಿಲ್ಲ ಶೇಖರ್, ಅದನ್ನ ಅಂದ್ರೆ ನಾನು ಜೈ ಅಂತ ಬೇಡ ಬೇಡ ಬೇಡ, ಇಷ್ಟಕ್ಕೆ ಸಾಕು. ನನಗೆ ಇದಂದ್ರು ಜೈ ಶೇಖರ್. ಅದಾಗದೇ ಇಲ್ಲ ಬಿಡು ಈಗ. ಆಗದೇ ಇಲ್ಲ. ಚನ್ನಪಟ್ಟಣದಲ್ಲೇ ನುಗ್ಗಲ್ಲ, ಹೆಚ್ಚಾಗ್ಬಿಡುತ್ತೆ ಅದು. ಚನ್ನಪಟ್ಟಣ ಮೇನ್ ರೋಡಲ್ಲೂ ಆಗಲ್ಲ ಅನ್ಸುತ್ತೆ, ಅದೆಲ್ಲ ಕಣೋ, ಟ್ರ್ಯಾಕ್ಟರ್ ಆಗಲ್ಲ, ಲಾರಿ ಬೇಕು. ಇಲ್ಲಿಂದ ಆಚೆನ ಹೋಗಲ್ ತಗೊಂಡು ಅದೆಲ್ಲ ಬಿಚ್ಬೇಕು ಅವನು. ಓ ಹೌದು, ಯೋ, ಆಮೇಲೆ ಅದನ್ನ ಬಿಚ್ಕೊಡ್ತಾರ ಬ್ಲಾಕ್ ಕಲರ್. ಆಮೇಲೆ ಹಾಕೊಳ್ಳೋದು. ಲೋ ಮಚ್ಚ, ಒಂದ್ ಇದ್ ನೋಡ್ರ ಆಯ್ತು, 2 ಅಡಿ ಕಡಿಮೆ ಆಯ್ತದ ಕಣ. ನಿಮ್ ಫೋಟೋ ಕಳ್ಸಿರು ಶೇಖರ್ ಅವ್ರು. ಹೋಗಲ್ಲ ಚೆನ್ನಾಗೈತೆ. ಇದೇನಿದು ಪ್ರಾಣಿ? ಅಂದಿನ ಅಂದಿನ ಅನ್ಸುತ್ತೆ. ಓಸತಿ ಎಷ್ಟು ಉದ್ದ ಐತ? ಶುದ್ಧ ಆಯ್ತಾ ಅಷ್ಟೇ. ಹೋಸಲಿ ನನಗೊಂದು ಅರ್ಚು ಸೇರಿ ಇಲ್ಲಿಗಂಡ್ ಬರೋದು ಕಣ ಓಸತಿ. ಏಯ್, ಇಲ್ಲಿಗೆ ಬತ್ತಾಯ್ತು ಮಚ್ಚ. ಬರೀ ಅಷ್ಟೇ ಕಣ. ನಾವು ನಿಂತಿದೀವಿ ನೋಡ. ಅಷ್ಟೇ. ಹಂಗಂತೀರಾ? ಇದಕ್ಕೇನಿಲ್ಲ, ನಾವು ಇದನ್ ಟೇಬಲ್ ಗಿಬಲ್ ಏನು ಹಾಕೋದ್ ಬೇಡ, ಹಿಂಗೆ ಕೂರ್ಸ್ಕೋಬೋದಲ್ಲ. ಟೇಬಲ್ ನಾವು ಏನ್ ಟೇಬಲ್ ಹಾಕಿರ್ಲಿಲ್ಲ, ಕೆಳಗೇನು ಹಾಕಿದ್ವಿ, ಇದಾಕಿದ್ದು. ಇಟ್ಕೆ ಹಾ, ಇದಕ್ಕೇನು ಬೇಡ, ಹಂಗೆ. ಇದು ಯೂನಿಕ್. ಇದು ಗಣೇಶ ಚೆನ್ನಾಗೈತ್ ನೋಡಕ್ ಲಕ್ಷಣವಾಗಿ. ಅಲ್ಲಿ ನೋಡತ್ರಿ ಈ ತರ ಆ ಕಡೆ ಒಂದಷ್ಟು ನೋಡೋ ಆರ್ಚ್ ಅಲ್ಲಿ ಕೂತಿರೋ. ಇಲ್ಲಿ ಗಣೇಶನ್ ಏನೋ ರೆಡಿ ಮಾಡ್ತಾರ ನೋಡಿ, ತೀಸ್ಬಿಟ್ಟು. ಈ ಕಡೆ ಸೈಡ್ ಅವೇ ತಲೆ ಮೇಲೆ ನಾಗರಾವಿರೋದು. ಇದು ಚೆನ್ನಾಗೈತ್ ನೋಡೋ ಶೇಖರ್. ಎಲ್ಲ ವ್ಯಾಕ್ಸ್. ನಾವು ಹೇಳ್ಬೇಕು ಅಂದ್ರೆ ಹೊಸೂರ್ಗಿಂತ ಇಲ್ಲೇ ಬೆಸ್ಟ್ ಆಗವ ಗಣೇಶ. ಆದ್ರೆ ಇಲ್ಲಿ ಕಾಸ್ಟ್ಲಿ ಮಚ್ಚ. ಕಾಸ್ಟ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ದುಡ್ಡು. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಾಸ್ಟ್ಲಿ ಇರುತ್ತೆ. ಪ್ರೈಸ್ ಕೇಳ್ಬೇಕು, ಪ್ರೈಸ್ ಕೇಳಕ್ ಯಾರು ಇಲ್ಲ ಇಲ್ಲಿ. ನೋಡ ಕೇಳಬೇಕಾರೆ ಯಾವ್ದಾರು ಒಂದು ಪ್ರೈಸ್. ಯಾರಿಲ್ಲ ಇದು ಈ ಕಡೆ ದೊಡ್ಡ ಗೋಡನು, ಈ ಕಡೆ ಸೈಡ್ ಸಿಂಪಲ್ ಗಣೇಶಗಳು ಐತಿ. ಇಲ್ಲಿ ಇಲ್ಲೂ ದೊಡ್ಡವೇ, ಬಟ್ ಅಲ್ಲಿ ಅಷ್ಟು ದೊಡ್ಡವಿಲ್ಲ. ಇದ್ ನೋಡ ಯಶವಂತ್, ಇದೆಲ್ಲ ಅಲ್ಲೇ ಐತ್ಕೊಂಡ್ ಬಿಡ, ಇವೆಲ್ಲ ಬೇಡ. ಚಿಕ್ಕ ಗಣೇಶಗಳು ನೋಡಿ, ಚಿಕ್ಕ ಗಣೇಶಗಳೇ ಸರಿ ಗೈಸ್. ಒದ್ಬೇಕು ಕ್ಯೂಟ್ ಆಗಿ ಚೆನ್ನಾಗಿರ್ತವೆ ನೋಡಿ. ಇದೆಲ್ಲ ಹೋದ ವರ್ಷದ ಹಳೆ. ಇದನ್ನು ಬುಕ್ ಆಗ್ಬಿಟ್ಟವ. ಎಲ್ಲಿ ಬುಕ್ ಆಗೋಯ್ತು? ಇನ್ನು ಹಳೆ ಎದ್ಕೊಂಡ್ ಬಿಡಲ್ಲ. ಹೋದ ವರ್ಷ ಬುಕ್ ಮಾಡೋರು ತಗೊಂಡೋಗಿಲ್ಲ ಅವರು. ಮಣ್ಣು ಫೋನ್ ನಂಬರ್ ಸಮೇತ ಬರ್ದ್ರು, ತಗೊಂಡೋಗಿಲ್ಲ ಅವರು. ಗೈಸ್, ನಾವು ಲೈಫಲ್ಲಿ ಇಷ್ಟು ದೊಡ್ಡ ಗಣೇಶ ಇವತ್ತೇ ನೋಡ್ತಿರೋದು. ಇದ್ ನೋಡು ಶೇಖರ್, ಇದು ಸಕ್ಕತ್ತಾಗೈತೆ ಮುದ್ದಾಗೆ. ಇದೆಲ್ಲ ಇನ್ನೊಂದ್ 5 ವರ್ಷ ಹೋದ್ಮೇಲೆ ನಾವು ದೊಡ್ಡವರಾಯ್ತೀವಲ್ಲ ಫುಲ್ಲು. ಇನ್ನ ದೊಡ್ಡದಾಗಬೇಕು. ಇನ್ನೂ ದೊಡ್ಡವರಾಗ್ತೀವಿ ಫುಲ್ಲು. ಎಲ್ಲ ಮೇಂಟೈನ್ ಮಾಡೋಷ್ಟು ದೊಡ್ಡವರಾಯ್ತೀವಲ್ಲ ಅಷ್ಟು. ನಾನು ನೀನು ಮಾಡ್ಬಿಡ್ತೀವ, ದೇಗ್ಸ್ಬಿಡ್ತೀವ. ಶೇಖರ್ ಒಬ್ಬ ಅನ್ಬೇಕು, ಕ್ರೇನಲ್ಲಿ ಲವ್ ಕ್ರೇನಲ್ಲೂ ಕಷ್ಟ ಹಾಕೋಣ ಯಶವಂತೀವು. ಇಲ್ಲಿ ಇವನ ಸ್ನ್ಯಾಪ್ ಮಾಡ್ಕೋತ. ಸ್ನ್ಯಾಪ್ ಅಲ್ಲಪ್ಪ ಶೇಖರ್, ಯೋಚನೆ ಮಾಡೋ, ನಾವು ದೊಡ್ಡವ್ರ ಆಗಿದೀವೋ, ದೊಡ್ಡ ಗಣೇಶ ತಗೋಗಣ. ದೊಡ್ಡ ಸಾಕು. ಇಷ್ಟದ್ದು ಇದೊಂದು ದೊಡ್ಡ ಕಣ ಶೇಖರ್, ಸಾಕು. ಇದು ನಮಗೆ ದೊಡ್ಡದು. ಇದನ್ನ ಕೇಳೋ, ಇದು ನಮಗೆ ದೊಡ್ಡದು. ಕೇಳೋ ಇದನ್ನ. ಚೆನ್ನಾಗೈತೆ. ಎಷ್ಟೈತೆ? ಇದು ನಮಗೆ ಚೆನ್ನಾಗೈತೆ. ಇದು ನಮಗೆ ದೊಡ್ಡದು ಸಾಕು. ಇನ್ನೊಂದು ಗೋಡನ್ ಬಂದ್ವಿ. ಇಲ್ಲಿ ಅಷ್ಟೊಂದು ದೊಡ್ಡ ಸೈಜ್ ಇಲ್ಲ, ಬಟ್ ಆದ್ರೆ ಡಿಫ್ರೆಂಟ್ ಆಗಿರೋ ಗಣೇಶಗಳೈತೆ. ಇಲ್ಲೊಂದೈತೆ ನೋಡಿ, ತೂಗುವೆಲ್ಲ ಗಣೇಶ. ನಾನು ಮತ್ತೆ ಯಶವಂತು, ಶೇಖರ್ ಎಲ್ಲ ಫಸ್ಟ್ ಟೈಮ್ ಕೂರ್ಸಿದ್ದು ಸೇಮ್ ಇದೇ ಗಣೇಶ. ಪೇಪರ್ ಗಣೇಶ ಗೈಸ್. ಸೇಮ್ ಟು ಸೇಮ್ ಇದೇ ಗಣೇಶ ಕೂರ್ಸಿದ್ ನಾವು ಫಸ್ಟ್ ಟೈಮ್. ಯಶವಂತ್, ಫಸ್ಟ್ ಟೈಮ್ ಕೂರ್ಸಿದ್ವಲ್ಲ ಸೇಮ್. ಈ ಕಡೆ ಸೈಡ್ ಫುಲ್ಲು ದೊಡ್ಡವೇ ನೋಡಿ. ತುಂಬಾ ಗಣೇಶಗಳ ಕಡೆ ಐತೆ ಗೈಸ್. ಹುಲಿ ಗೋಡನಲ್ಲೂ ನೋಡ್ತಾ ಇದೀವಿ, ಯಾವ್ದು ಇಷ್ಟ ಆಗುತ್ತೆ ನೋಡೋಣ. ಹುಲಿ ಇದೇ ಕಡೆ ಒಂದು 20,000 ಕೊಟ್ರೆ ಎತ್ಕೊಟ್ಟವು. 20-25 ಕೊಟ್ರೆ ಎತ್ಕೊಟ್ಟವು. ಕೊಡ್ತಾನೆ. ಇಷ್ಟ ಆಯ್ತದೆ. ಎಷ್ಟಣ್ಣ ಇದು ಪ್ರೈಸು? 4 ಜನ ಎತ್ಕೋಬೋದಾ? ಪೇಪರ್ಲ ಅದೇನ್ ಉದ್ದಕ್ಕೂ ಡಿಫ್ರೆಂಟ್ ಆಗಿರೋ ಗಣೇಶಗಳೈತೆ ನೋಡಿ. ಇದು ಚಂದ್ರನ ಮೇಲೆ ಕೂತಿರೋದು ಎಲ್ಲ ಡಿಫ್ರೆಂಟ್ ಗಣೇಶಗಳಿಲ್ಲಿ. ಬಟ್ ಆದ್ರೆ ಹೆವಿ ಪ್ರೈಸ್ ಹೇಳ್ತವ್ರೆ ಗೈಸ್ ಈ ಗೋಡನವರು. ಇಲ್ಲಿರೋ ಸಣ್ಣ ಗಣೇಶಗಳಿಗೆ 50,000 60,000 ಹೇಳ್ತವ್ರೆ. ಹೆವಿ ಆಗೋಯ್ತು ಗೈಸ್. ಈ ಗೋಡನ್ ಅಲ್ಲಿ ಅವ್ರು ಹೇಳಿದ ಪ್ರೈಸ್ ಎಲ್ಲ ಕೇಳಿ ನಮ್ಗೆ ತಲೆ ಕೆಟ್ಟೋಯ್ತು. ಹೌದು, ಲಕ್ಷಾಂತರ ರೂಪಾಯಲ್ಲಿ ಎಲ್ಲ. ಹೌದು, ಲಕ್ಷಾಂತರ ರೂಪಾಯಿ ಕೊಡಕ್ ಬೇಜಾರಲ್ಲ, ನಾವು ನೋಡಿರೋ ಗಣೇಶ ಡಬಲ್ ಲಕ್ಷಾಂತರ ರೂಪಾಯಲ್ಲಿದೆ.
ಸಣ್ಣ ಸಣ್ಣ ಗಣೇಶಗಳೇನೆ ಲಕ್ಷ ಲಕ್ಷ ಹೇಳ್ತಾವ್ರೆ. ಈಗ ವಾಪಸ್ ಹೋಗ್ತಾ ಇದೀವಿ. ಮನೆ ಕಡೆ ದಾರಿನೇ ಸರಿ. ಚನ್ನಪಟ್ಟಣಕ್ಕೆ 2 ಅವರ್ ತೋರಿಸ್ತಿದೆ. 86 ಕಿಲೋಮೀಟರ್ ದೂರ ಬಂದಿದೀವಿ ಇವಾಗ ಶೇಖರ್ಗೋಸ್ಕರ. 4 ಕಿಲೋಮೀಟರ್ ಅಷ್ಟೇ ಕವರ್ ಆಗಿರೋದು. ನಾವು ಗಣೇಶನೆಲ್ಲ ನೋಡ್ಕೊಂಡು ವಾಪಸ್ ಮನೆಗೆ ಹೋಗಿದ್ವಿ. ಇವಾಗ ತಿರ್ಗಾ ನನ್ನ ಕಾರ್ ಎತ್ಕೊಂಡು ನೈಟ್ ಸ್ವಲ್ಪ ಕೆಲಸ ಐತೆ. ಇವಾಗ ಕಾರ್ ಎತ್ಕೊಂಡು ಶೇಖರ್ ತೋಟಕ್ಕೆ ಹೋಗ್ತಾ ಇದ್ದೀನಿ. ಶೇಖರ್ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಿದ್ದ. ಊಟ ಮಾಡಿಲ್ಲ ಅಂತ ಅವನು, ಅದಕ್ಕೆ ಹಂಗೆ ಅವನಿಗೆ ಊಟ ತಗೋಯ್ತಾ ಇದ್ದೀನಿ. ಪಾರ್ಸಲ್ ತಗೊಂಡು ಶೇಖರ್ ಅವ್ರ ತೋಟಕ್ಕೆ ಹೋಗೋಣ ಬನ್ನಿ. ಕೆಂಗಲ್ಗೆ ಹೋಗೋ ರೋಡು ಗೈಸ್, ಅವಾಗ ಒಳ್ಳೆ ಹೈವೇ ಇದ್ದಂಗಿತ್ತು. ಸಿಂಗಲ್ ಸಣ್ಣ ರೋಡು ಸಕ್ಕದಾಗಿತ್ತು. ನಾನು ಹೇಳಿದ್ನಲ್ಲ ಪೈಪು ಏನೋ ಅಗದ್ಬಿಟ್ಟು ಹಾಕ್ತಾವ್ರೆ ಅಂತ. ಅದನ್ನ ಮಾಡಿದ್ಮೇಲೆ ನೋಡಿ ಫುಲ್ಲು ರೋಡೇ ಹಾಳಾಗೋಗ್ಬಿಟ್ಟೈತೆ. ಇದೇ ಪೈಪ್ಗಳು ಈ ಕಡೆ ಸೈಡಲ್ಲಿ ಅಗದ್ಬಿಟ್ಟು ಪೈಪ್ ಹಾಕಿರೋದು. ಏನ್ರು ಪೈಪ್ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಯಾವುದೋ ಕೆರೆ ನೀರ್ದು ಇರಬೇಕು, ದೊಡ್ಡ ಪೈಪ್ ಹಾಕಿರೋದು. ಇಲ್ಲಿ ಇನ್ನೂ ಗುಂಡಿನೇ ಮುಚ್ಚಿಲ್ಲ ನೋಡಿ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಇವರು. ಪೈಪ್ ಹಾಕಿದ್ ಬೇಜಾರಲ್ಲ ನನಗೆ, ಒಳ್ಳೆ ಹೈವೇ ಇದ್ದಂಗಿತ್ತು ರೋಡು. ಇದನ್ನ ತಿರ್ಗಾ ಅವ್ರು ರೆಡಿ ಮಾಡ್ತಾರ, ಮಾಡೋರಿಗೆ ಎಷ್ಟು ವರ್ಷ ತಗೋತಾರೆ ಅದೇ ಬೇಜಾರು. ಚೆನ್ನಾಗಿದೆ ರೋಡ್, ಹಾಳಾಗೋಯ್ತು. ಈಗ ನಾನು ಜಾಸ್ತಿ ಓಡಾಡ್ತಿದ್ದೆ ಕೆಂಗಲ್ಗೆ ಹೋಗ್ಬೇಕು ಅಂದ್ರೆ ಈ ರೋಡಲ್ಲಿ. ಇವಾಗ ಕಾರೇ ಎತ್ಕೊಬರಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ರೋಡು. ಶೇಖರ್ ತೋಟಕ್ಕೆ ಹೋಯ್ತಿರೋದು, ಅದಕ್ಕೆ ಇಲ್ಲಿ ಹೋದಾಗಿರೋ ಅಷ್ಟೇ. ಇವಾಗ ರೈತ 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 ಅನ್ನ ಕೊಡುವ ದಾತ. ವಾಟರ್ ಬಾಟ್ಲ್ ಇಲ್ಲಿ ಶೇಖರ್ ಮರ್ತ್ಕೊಂಡೆ ಕಣೋ. ಕಾರಲ್ಲಿ ಇಲ್ಲಿಲ್ವಾ? ಕಾರಲ್ಲಿ ಆಯ್ತಾ ನೋಡ್ತೀನಿ. ಅಯ್ಯೋ ವಾಟರ್ ಬಾಟ್ಲೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ನಾವು ಇದನ್ಗೆ ಮರ್ತೇ ಹೋಯ್ತು ವಾಟರ್ ಬಾಟ್ಲ್ ತಗೊಳ್ಳೋದು. ಹೇಳಿದ ಶೇಖರ್ ನಾನು ಬೇಜಾರು ಮಾಡ್ಕೋತಿದ್ವಿ ಮಳೆನೇ ಇಲ್ಲ ಅಂತ. ಹೌದು, ಬೆಂಗಳೂರಲ್ಲೆಲ್ಲ ಹಿಂಗ್ ಹೇಳಿ ಮಳೆ ನಿಂತೋಯ್ತು ಕುತ್ಕೊಳ್ಳಲ್ಲ. ಆದ್ರೆ ಈಗ್ಲೂ ಬೇಜಾರಾಗ್ತಿರೋದು ಏನಂತ ಅಂದ್ರೆ ಇಬ್ಬಣಿ ತರ ಇಬ್ಬಣಿ ಸುಮ್ನೆ ಬರುತ್ತೆ, ಒದ್ದೆ ಮಾಡುತ್ತೆ, ಹೊಟ್ಟೋಗ್ಬಿಡುತ್ತೆ. ಅದು ಒದ್ದೆ, ಅವಾಗ್ಲೇ ನೆಲನೂ ಇರ್ಕೊಳಲ್ಲ, ಅಷ್ಟು ಮಳೆ ಅಷ್ಟೇ. ಆ ಕಡೆ ರಾಮನಗರ ಸೈಡ್ ಹೋಯ್ತಾ ಇತ್ಕೊಣ ಶೇಖರ್. ಇಲ್ಲ ಮಚ್ಚ, ಕಾಣ್ತಿಲ್ವಾ ಅಲ್ಲಿ? ಇಲ್ಲಿ ನೋಡೋ, ಇಲ್ಲೆಲ್ಲ ಪಾತಾಳ ತೊಡಿಕರ್ಲ. ಅದೆಲ್ಲ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೀನಪ್ಪ. ಒಳ್ಳೆ ರೋಡ್, ಒಳ್ಳೆ ಇದ್ದಂಗಿತ್ತು, ಸಣ್ಣ ರೋಡು. ಇದೇ ರೋಡಲ್ಲಿ ಓಡಾಡುವೆ. ಅದ್ ನನ್ಗೆ ನಿಜ ಅರ್ಥನೇ ಆಗಲ್ಲ. ಇವ್ರಿಗೆ ಇನ್ನೆಲ್ಲೂ ಜಾಗನೇ ಸಿಗಲ್ವಾ? ಬಗೆದೆ ಎತ್ಬಿಟ್ಟವ್ರೆ ಗೈಸ್. ಅವತ್ತಿಂದ ಇದೇ ಡಿವೈಸ್ಗಳಲ್ಲಿ ಬಗ್ತಿರೋದು. ಆ ಡಿವೈಸ್ ಒಂದೊಂದು ಬಂದು 1.5 ಕೋಟಿ ಡಿವೈಸ್. ಅದು 100 ಕೋಟಿ ಏನೋದು. ಎಷ್ಟು ಎಕ್ಸಿವಿ ಬರ್ತಾವ ಶೇಖರ್? ಹೌದು ಬ್ರೋ, ಒಂದೊಂದು ಸೂಪರ್ ಕರೆ ಬರುತ್ತೆ. ನೋಡ್ಕೋಕಪ್ಪ ನೋಡು ಗುಂಡಿನ ಪಕ್ಕದಲ್ಲಿ ಎಲ್ಲಿಲ್ಲ. ಬೇಡ ಬೇಡ ಶೇಖರ್, ಕರ್ವಲ್ ಮಾಡ್ಬೋದು. ಟಾಟಾ ಅಲ್ವಾ? ಇರ್ಲಿ ಅಲ್ವಾ? ಮಹೇಂದ್ರ ಬೇಡ. ಜಾಗ ಇದಲ್ಲ ಶೇಖರ್, ಇಲ್ಲಿ ಯಾಕ್ಲ ಹೋಯ್ತಿದ್ಯಲ್ಲೋ? ಬಳಸ್ಕೊ ಹೋಗ್ಬೋದು ಇತ್ಕೊಣ. ನೈಟ್ ಟೈಮ್ ಬಂದ್ರೆ ಎಲ್ಲಿ ಪೈಪ್ ಐತೆ, ಎಲ್ಲಿ ಏನೈತೆ ಅಲ್ಲಿ ಹೋಗಿ ಬಿದ್ದಿರ್ತೀವಿ. ಫಸ್ಟ್ ಈ ಪೈಪ್ಗಳನ್ನೆಲ್ಲ ಎತ್ತಿ ಅಲ್ಲಿ ತಂದಿ ಅಲ್ಲಿ ಮುಂದೆ ಇಟ್ಟಿದ್ರಲ್ಲ, ಅದೇ ಪೈಪ್ಗಳೇ ಇವು. ಅದೇ ಟ್ಯಾಂಕರ್ಗಳಲ್ಲಿ ದೊಡ್ಡ ಲಾರಿಗಳಲ್ಲಿ ತಂದಿದ್ರು. ಎಲ್ಲಿಂದ ನೋಡ್ಬೇಕು. ಅಲ್ಲ ಇದು ನೋಡ್ಬೇಕು, 24 hours ಟನಲ್ ಮಾಡ್ಬೋದು ಕಾಸಿ ಇದ್ರೊಳಗೆ. ಅದಲ್ಲ ಕಣೋ, ನನ್ ಏನ್ ಕೆರೆ ಟು ಕೆರೆ ಕನೆಕ್ಟ್ ಮಾಡ್ತಿರೋ ನೀರ, ಇಲ್ಲ ಕುಡಿಯೋ ನೀರ? ಕೆರೆಯಿಂದ ಕೆರೆಗೆ ಪಕ್ಕನ. ಈ ಕಡೆ ಸೈಡು ಯಾವಾಗ್ಲೂ ಶೇಖರ್ ಕರೆಕ್ಟ್ ಆಗಿ ಮಳೆಗಾಲದಲ್ಲಿ ಈ ಬೆಟ್ಟದ ಫುಲ್ ಗ್ರೀನರಿ ಆಯ್ತದೆ. ಈ ಸಲ ಇನ್ನೂ ಆಗಿಲ್ಲ. ಕ್ಯಾಂಪ್ ಮಾಡಕ್ ಒಳ್ಳೆ ಜಾಗ ಶೇಖರ್, ನೋಡಕ್ ಸಕ್ಕದಾಗ. ಚಿರತೆಗಳೇ ಅವೇನು, ನಾನ್ ಗಾಡಿಲಿ ಹೋಗ್ಬೇಕಾದ್ರೆ ನೋಡಿದೀನಿ ಆ ಕಡೆ ಚಿರತೆ ಇರೋದ್ನ. ಅದೇ ಅಡ್ವೆಂಚರ್. ಸ್ವಲ್ಪ ನುಗ್ತೂರ ಚಿರತೆ ಅಡ್ವೆಂಚರ್. ರಿಕ್ವೆಸ್ಟ್ ಮಾಡ್ಕೋತೀನೋ ಸರ್, ನಾನೊಬ್ಬ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್, ಯೋಚನೆ ಮಾಡಿ ಮುಟ್ಟಕ್ ಮುಂಚೆ ಅಂತೀನಿ. ಅದನ್ನೆಲ್ಲ ಇದು ಚಿರತೆ ಕೇಳಲ್ಲ ಬ್ರೋ. ನಿಂದು ನೆನ್ನೆ ಹಾಕೋ ವಿಡಿಯೋದಲ್ಲಿ, ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ಬರ್ತದ ನೋಡಿ ಶೇಖರ್ ಇಂಟ್ರಲ್ಲಿ. ನೀನು ಹಿಂಗಾಗಿ ಏನೋ ಆದ್ರೆ ಅಂದ್ರೆ ಡಿಸ್ಕೆ ಅಂತ ಒಂದು ಹೇಳ್ತೀಯ ಡೈಲಾಗು. ಒಳ್ಳೆ ಮೀಮ್ ಕಂಟೆಂಟು ತೋರಿಸ್ತೀನಿ. ಏನ್ರ ನೀವು ಇಂಟ್ರೋ ಕಳ್ಸೋಣ, ಅದ್ರಲ್ಲಿ ಐತೆ ನೋಡಿ. ಇದ್ರಲ್ಲಿ ಕೊನೆಯಲ್ಲಿ ಬರ್ತದಿರೋ US ಚಾಕ್ಲೇಟ್ಸ್ ಮತ್ತೆ ಎಷ್ಟೊಂದು ಡಿಫ್ರೆಂಟ್ ಚಾಕ್ಲೇಟ್ಸ್ ಗಳೈತೆ ಇದ್ರೊಳಗೆ. ಈ ಕಡೆ ಸೈಡ್ ಫುಲ್ ಕಾಜು ಬರ್ಫಿಗಳೈತೆ. ಹಿಂಗಾರು ಮಳೆ ಸಾಂಗ್ ಹಾಕಿದ್ವಿ, ಮಳೆನೇ ನಿಂತೈತೆ. ಹೆಡ್ಫೋನ್ ಡ್ರೈವರ್ ತರ ಹೆಂಗ್ ಓಡಿಸ್ತಾನೆ. 1 hour ಡ್ರೈವಿಂಗ್ ಬಿಡ್ಬೇಕು. ಓಡಿಸಿದ್ರೆ ಅದು ಕಾರ್. ಈ ಫೋನಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ ಶೇಖರ್? ಕಾರ್ ಪ್ಲೇ ಕನೆಕ್ಟ್ ಮಾಡ್ಬಿಟ್ಟು ವಿಡಿಯೋ ಪ್ಲೇ ಮಾಡಿದ್ರೆ ನಾವು ಫಸ್ಟ್ ವಾಯ್ಸ್ ಬರ್ತದೆ, ಆಮೇಲೆ ವಿಡಿಯೋ ಬರ್ತದೆ.
ಅದ್ರ ಸಾಂಗ್ಗಳೆಲ್ಲ ಹಂಗಲ್ಲ, ಹೌದು. ಯೂಟ್ಯೂಬ್ ಸಾಂಗ್ ಹಾಕಿದ್ರೆ ಕರೆಕ್ಟಾಗಿ ಬರ್ತದೆ. ಇದು ಮಾತ್ರ ಹಂಗೆ. ನಗರದಲ್ಲಿ ಒಳ್ಳೆ ಮಳೆ ಹೋಯ್ತೈತಿ. ಈ ತರ ಇರ್ಬೇಕು ಮಾನ್ಸೂನ್ ಅಂದ್ರೆ. ಏನ ಶೇಖರ್? ಇದೇ ಚಿಕ್ಕಮಂಗ್ಳೂರ್ ನೋಡ್ಕೊಳ್ಳಿ. ನಿಜ, ಇವಾಗ ನಾವು ವಾಪಸ್ ಹೋಯ್ತೀವಲ್ಲ ರೂಟು ಹಂಗೆ ಇರ್ತದೆ ಶೇಖರ್. ಕೆಂಗಲ್ ಮೇಲೆ ಹೋಗ್ಬೇಕು ನಾವು. ಅದೇ ರೂಟು ಹಂಗೆ ಇದೆ. ಈ ರೋಡಲ್ಲಿ ಪೆಂಡಲ್ ಹಾಕವ್ರೆ. ಹೌದಾ? ಆ ರೋಡ್ ಬೇರೆ ಮಳೆ ಬಂದು ಕುಸ್ತೋಗ್ಬಿಟ್ಟು ಕೆಳಗಡೆ ರಾಡ್ ಹಾಕಿರೋದು, ಜಗ್ದಿರೋ ರಾಡು. ಗೈಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಳ್ಳೆ ಮಳೆ ವ್ಯೂನ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಈಗ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ರಾಮನಗರದಲ್ಲಿ ಒಳ್ಳೆ ಮಳೆ, ಖುಷಿ ಆಯ್ತು ನಮ್ಗೆ ಇವತ್ತು. ಬಾಯ್ ಬಾಯ್ ಗೈಸ್, ನಾಳೆ ಮತ್ತೆ ಸಿಗ್ತೀನಿ.